ಶ್ರೀರಾಮಕೃಷ್ಣರು. ಗಡಿಯಾರಗಳು ಎಷ್ಟೇ ತಪ್ಪಾಗಿ ನಡೆದುಕೊಂಡು ಹೋದರೂ ಸೂರ್ಯ ಮಾತ್ರ ಸಮಯಕ್ಕೆ ಸರಿಯಾಗಿ ಚಲಿಸುತ್ತಾನೆ. ಆದ್ದರಿಂದ ಪ್ರತಿಯೊಬ್ಬನೂ ಸೂರ್ಯನನ್ನು ಅನುಸರಿಸಿ ತನ್ನ ಗಡಿಯಾರವನ್ನು ಸರಿಪಡಿಸಿಕೊಳ್ಳಬೇಕು. ಒಬ್ಬ ಭಕ್ತ: ಆ ಆಸಾಮಿ ಬಹಳವಾಗಿ ಸುಳ್ಳು ಹೇಳುತ್ತಾನೆ. ಶ್ರೀರಾಮಕೃಷ್ಣರು: ಸತ್ಯವಚನವೇ ಕಲಿಯುಗದ ತಪಸ್ಸು. ಈ ಯುಗದಲ್ಲಿ ಬೇರೆ ವಿಧದ ತಪಸ್ಸುಗಳನ್ನು ಮಾಡಲು ಬಹಳ ಕಠಿಣ. ಸತ್ಯಾರ್ಥಿಗೆ ಭಗವಂತ ದೊರೆತು ಬಿಡುತ್ತಾನೆ. ತುಳಸಿದಾಸ ಹೇಳುತ್ತಾನೆ, ಸತ್ಯವಚನ, ಭಗವದಧೀನತೆ, ಪರಸ್ತ್ರೀಯರಲ್ಲಿ ಮಾತೃದರ್ಶನ ಇವು 3 ಮಹಾ ಸದ್ಗುಣಗಳು. ಇವುಗಳ ಅನುಷ್ಠಾನದಿಂದ ಒಂದು ಪಕ್ಷ ಭಗವಂತನ ಸಾಕ್ಷಾತ್ಕಾರ ದೊರೆಯದೇ ಇದ್ದರೆ ತುಳಸಿದಾಸನನ್ನು ಮಿಥ್ಯಾವಾದಿ ಅಂತ ಕರೆಯಿರಿ. ಕೇಶವಸೇನ ಯಾವ ಆಧಾರ ಪ್ರಮಾಣಗಳಿಲ್ಲದಿದ್ದರೂ ತಂದೆಯ ಸಾಲವನ್ನು ಹೊತ್ತುಕೊಂಡ. ಬೇರೆಯವರಾಗಿದ್ದರೆ ಹಾಗೆ ಮಾಡುತ್ತಿರಲಿಲ್ಲ. ನಾನು ಒಮ್ಮೆ ಜೊರಾಸಂಕೋ ಎಂಬ ಸ್ಥಳದಲ್ಲಿರುವ ದೇವೇಂದ್ರನ ಸಮಾಜಕ್ಕೆ ಹೋಗಿದ್ದೆ. ಕೇಶವಸೇನ ವೇದಿಕೆಯ ಮೇಲೆ ಕುಳಿತು ಧ್ಯಾನ ಮಾಡುತ್ತಿದ್ದ. ಆಗ ಆತ ಇನ್ನೂ ಯುವಕ. ನಾನು ಮಥುರಬಾಬುವಿಗೆ, ಇಲ್ಲಿ ಧ್ಯಾನ ಮಾಡುತ್ತಾ ಕುಳಿತಿರುವವರಲ್ಲಿ ಈತನ ಗಾಳದ ಬೆಂಡು ನೀರಲ್ಲಿ ಮುಳುಗಿಬಿಟ್ಟಿದೆ. ಗಾಳದ ಹುಳುವನ್ನು ಮೀನು ತಿನ್ನುತ್ತಾ ಇದೆ ಅಂತ ಹೇಳಿದೆ. ಒಬ್ಬ, ಆತನ ಹೆಸರು ಹೇಳುವುದಿಲ್ಲ, 10,000 ರೂಪಾಯಿಗಳಿಗಾಗಿ ಸುಳ್ಳು ಸಾಕ್ಷಿ ಕೊಟ್ಟಿದ್ದಾನೆ. ಆ ವ್ಯಾಜ್ಯದಲ್ಲಿ ಗೆಲ್ಲಲು ನನ್ನ ಮುಖಾಂತರ ಭಗವತಿ ಕಾಳಿಗೆ ಅರ್ಘ್ಯ ಕೊಡಿಸಿದ್ದಾನೆ. ಆತ ಬಂದು, ದಯವಿಟ್ಟು ಈ ಅರ್ಘ್ಯವನ್ನು ಭಗವತಿಗೆ ಅರ್ಪಿಸಿಬಿಡಿ ಅಂತ ನನಗೆ ಹೇಳಿದ. ನಾನು ಬಾಲಕನ ಹಾಗೆ ಆತ ಹೇಳಿದ ಹಾಗೆ ಕೇಳಿಬಿಟ್ಟೆ. ಭಕ್ತ: ಆತ ಒಳ್ಳೆ ಮನುಷ್ಯ ಶ್ರೀರಾಮಕೃಷ್ಣರು. ಆದರೆ ಆತನಿಗೆ ನನ್ನಲ್ಲಿ ಅಂಥ ವಿಶ್ವಾಸ, ನಾನು ಅರ್ಘ್ಯವನ್ನು ಕೊಟ್ಟರೆ ಭಗವತಿ ತನ್ನ ಮನೋರಥವನ್ನು ಈಡೇರಿಸಿ ಬಿಡುತ್ತಾಳೆ ಎಂಬುದಾಗಿ ಆತ ದೃಢವಾಗಿ ನಂಬಿದ್ದ. ಲಲಿತ ಬಾಬುವಿನ ಮಾತು ಎತ್ತಿ ಪರಮಹಂಸರು ಹೇಳುತ್ತಿದ್ದಾರೆ, ಅಹಂಕಾರ ಬಡಪೆಟ್ಟಿಗೆ ನಮ್ಮನ್ನು ಬಿಟ್ಟು ತೊಲಗುವುದೇ? ಎಲ್ಲೋ ಅಲ್ಲಿ ಇಲ್ಲಿ ಒಬ್ಬಿಬ್ಬರನ್ನು ಮಾತ್ರ ನೋಡಬಹುದು. ಬಲರಾಮನಿಗೆ ಅಹಂಕಾರ ಇಲ್ಲ. ಒಬ್ಬ ಭಕ್ತನನ್ನು ತೋರಿಸಿ, ಈತನಿಗೂ ಇಲ್ಲ. ಈತನಿಗೆ ದೊರೆತಿರುವ ಸ್ಥಿತಿ ಬೇರೆ ಯಾರಿಗಾದರೂ ದೊರೆತಿದ್ದರೆ ಇಷ್ಟರಲ್ಲಿ ಅವರು ಅಹಂಕಾರದಿಂದ ಕೊಬ್ಬಿ ಹೋಗುತ್ತಿದ್ದರು. ಕ್ರಾಪು ಗೀಪನ್ನು ಬಿಡಿಸಿ ಇನ್ನೂ ಏನೇನೋ ತಮಃ ಪ್ರಧಾನ ಕಾರ್ಯಗಳಲ್ಲಿ ತೊಡಗಿಬಿಡುತ್ತಾ ಇದ್ದರು. ತಮ್ಮ ಪಾಂಡಿತ್ಯದ ಪ್ರತಿಭೆಯನ್ನು ತೋರಿಸಿಬಿಡುತ್ತಿದ್ದರು. ಆ ದಪ್ಪ ಬ್ರಾಹ್ಮಣನಲ್ಲಿ, ಪ್ರಾಣಕೃಷ್ಣನಲ್ಲಿ ಇನ್ನೂ ಸ್ವಲ್ಪ ಇದೆ. ಮಾಸ್ಟರಿಗೆ, ಮಹಿಮ ಚಕ್ರವರ್ತಿ ಹೆಚ್ಚು ಓದಿದ್ದಾನೆ ಅಲ್ಲವೇ? ಮಾಸ್ಟರ್: ಹೌದು ಸ್ವಾಮಿ. ಶ್ರೀರಾಮಕೃಷ್ಣರು ನಗುತ್ತಾ, ಆತ ಗಿರೀಶನೊಡನೆ ಸಂಭಾಷಣೆ ಮಾಡಿದರೆ ಎಷ್ಟು ಚೆನ್ನ. ಆಗ ಸ್ವಲ್ಪ ವಿಚಾರ ವಿಮರ್ಶೆ ಆಗುತ್ತದೆ. ಗಿರೀಶ: ಸಾಧನೆಯ ಮೂಲಕ ಎಲ್ಲರೂ ಶ್ರೀಕೃಷ್ಣನಂತೆ ಆಗಿಬಿಡಬಹುದು ಎಂದು ಆತ ಹೇಳುತ್ತಿದ್ದಾನಲ್ಲವೇ? ಶ್ರೀರಾಮಕೃಷ್ಣರು: ತದ್ವತ್ ಅಲ್ಲ, ಆದರೆ ಅದರ ಹಾಗೆ. ಭಕ್ತ: ಒಳ್ಳೆಯದು. ಎಲ್ಲರೂ ಶ್ರೀಕೃಷ್ಣನಂತಾಗಲು ಆಗುವುದೇ? ಶ್ರೀರಾಮಕೃಷ್ಣರು: ಅವತಾರ ಪುರುಷನನ್ನು ಅಥವಾ ಅವತಾರಾಂಶ ಸಂಭೂತನನ್ನು ಈಶ್ವರ ಕೋಟಿ ಅಂತ ಕರೆಯುತ್ತಾರೆ. ಸಾಮಾನ್ಯ ಮನುಷ್ಯನನ್ನು ಜೀವ ಅಥವಾ ಜೀವಕೋಟಿ ಅಂತ ಕರೆಯುತ್ತಾರೆ. ಯಾರು ಜೀವಕೋಟಿಗಳೋ ಅವರು ಸಾಧನೆಯ ಮೂಲಕ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯಬಲ್ಲರು. ಆದರೆ ಸಮಾಧಿ ದೊರೆತ ನಂತರ ಮತ್ತೆ ಹಿಂದಿರುಗಿ ಬರಲಾರರು. ಈಶ್ವರ ಕೋಟಿಗಳನ್ನು ರಾಜಕುಮಾರನಿಗೆ ಹೋಲಿಸಬಹುದು. ಅರಮನೆಯ 7 ಅಂತಸ್ತಿನ ಬೀಗದ ಕೈಗಳೂ ಆತನ ಹತ್ತಿರ ಇವೆ. ಆತ ಆ 7 ಅಂತಸ್ತುಗಳಿಗೂ ಹತ್ತಿ ಹೋಗಬಲ್ಲ ಮತ್ತು ಇಚ್ಛೆ ಬಂದಾಗ ಕೆಳಕ್ಕೂ ಇಳಿದು ಬರಬಲ್ಲ. ಜೀವಕೋಟಿಯನ್ನು ಒಬ್ಬ ಸಾಮಾನ್ಯ ಉದ್ಯೋಗಸ್ಥನಿಗೆ ಹೋಲಿಸಬಹುದು. ಆತ ಅರಮನೆಯ ಎಲ್ಲೋ ಕೆಲವು ಕೊಠಡಿಗಳಿಗೆ ಮಾತ್ರ ಹೋಗಿ ಬರಬಲ್ಲ. ಅವನಿಗಿರುವ ಅವಕಾಶ ಅಷ್ಟು ಮಾತ್ರವೇ. ಜನಕ ಜ್ಞಾನಿ, ಸಾಧನೆಯ ಮೂಲಕ ಬ್ರಹ್ಮಜ್ಞಾನವನ್ನು ಪಡೆದ.
ಆದರೆ ಶುಕದೇವ ಜ್ಞಾನದ ಮೂರ್ತಿಯೇ. ಗಿರೀಶ, ಆಹಾ, ಶ್ರೀರಾಮಕೃಷ್ಣರು. ಶುಕದೇವ ಸಾಧನೆಯ ಮೂಲಕ ಬ್ರಹ್ಮಜ್ಞಾನವನ್ನು ಪಡೆಯಬೇಕಾಗಿ ಏನೂ ಬರಲಿಲ್ಲ. ಶುಕದೇವನ ಹಾಗೆ ನಾರದನಿಗೂ ಬ್ರಹ್ಮಜ್ಞಾನವಿತ್ತು. ಆದರೆ ಆತ ಲೋಕಶಿಕ್ಷಣಾರ್ಥವಾಗಿ ಭಕ್ತನಾಗಿಯೇ ಉಳಿದಿದ್ದ. ಪ್ರಹ್ಲಾದ ಕೆಲವು ವೇಳೆ ಸೋಹಂ ಭಾವದಲ್ಲಿ, ಕೆಲವು ವೇಳೆ ದಾಸ್ಯ ಭಾವದಲ್ಲಿ, ಕೆಲವು ವೇಳೆ ಸಂತಾನ ಭಾವದಲ್ಲಿ ಇರುತ್ತಿದ್ದ. ಹನುಮಂತನದೂ ಅದೇ ಅವಸ್ಥೆ. ಕೇವಲ ಇಚ್ಛೆಪಟ್ಟರೆ ಆ ಅವಸ್ಥೆ ಎಲ್ಲರಿಗೂ ದೊರೆಯದು. ಕೆಲವು ಬೊಂಬುಗಳು ಇನ್ನೂ ಕೆಲವಕ್ಕಿಂತ ಹೆಚ್ಚು ಟೊಳ್ಳಾಗಿರುತ್ತವೆ. ಇನ್ನು ಕೆಲವು ಬೊಂಬುಗಳು ಮತ್ತೆ ಕೆಲವಕ್ಕಿಂತ ಹೆಚ್ಚು ಗಟ್ಟಿಯಾಗಿರುತ್ತವೆ. ಒಬ್ಬ ಭಕ್ತ, ನಿಮ್ಮ ಆಧ್ಯಾತ್ಮಿಕ ಅನುಭವಗಳೆಲ್ಲ ಇತರರ ಆದರ್ಶಕ್ಕಾಗಿ ಎಂದು ತಾವು ತಿಳಿಸಿದ್ದೀರಿ. ಆದ್ದರಿಂದ ನಾವು ಏನು ಮಾಡಬೇಕು ಎಂಬುದನ್ನು ದಯವಿಟ್ಟು ತಿಳಿಸಿ. ಶ್ರೀರಾಮಕೃಷ್ಣರು, ಭಗವಂತನ ಸಾಕ್ಷಾತ್ಕಾರ ದೊರೆಯಬೇಕಾದರೆ ತೀವ್ರ ವೈರಾಗ್ಯ ಅತ್ಯಂತ ಅವಶ್ಯಕ. ಯಾವುವು ಭಗವಂತನ ಸಾಕ್ಷಾತ್ಕಾರಕ್ಕೆ ತಡೆಯಾಗಿ ತೋರಿ ಬರುವವೋ ಅವನ್ನೆಲ್ಲ ಒಡನೆಯೇ ತ್ಯಾಗ ಮಾಡಿಬಿಡಬೇಕು. ಮುಂದೆ ನೋಡೋಣ ಅಂತ ಸುಮ್ಮನೆ ಕೈಕಟ್ಟಿ ಕುಳಿತಿರಬಾರದು. ಕಾಮಕಾಂಚನವೇ ಭಗವಂತನ ಸಾಕ್ಷಾತ್ಕಾರಕ್ಕೆ ಅಡ್ಡಲಾಗಿ ಬಿದ್ದಿರುವ ತಡೆ. ಮನಸ್ಸನ್ನು ಅವುಗಳ ಕಡೆಯಿಂದ ಎಳೆದುಕೊಂಡು ಬಿಡಬೇಕು. ಮೈಗಳ್ಳತನವಿದ್ದರೆ ಆಗದು. ಒಬ್ಬ ಹೆಗಲ ಮೇಲೆ ಒಂದು ಚೌಕ ಹಾಕಿಕೊಂಡು ಸ್ನಾನಕ್ಕೆ ಹೋಗುತ್ತಿದ್ದ. ಆತನ ಹೆಂಡತಿ ಹೇಳಿದಳು, ನೀವು ಯಾವ ಕೆಲಸಕ್ಕೂ ಬರುವವರಲ್ಲ, ದಿವಸ ದಿವಸಕ್ಕೂ ಮುಪ್ಪಾಗುತ್ತಾ ಬರುತ್ತಿದ್ದೀರಿ. ಆದರೂ ನೀವು ನಿಮ್ಮ ಹಿಂದಿನ ಚಾಳಿಗಳನ್ನು ಇನ್ನೂ ಬಿಟ್ಟಿಲ್ಲ. ನನ್ನನ್ನು ಅಗಲಿ ಒಂದು ದಿನವೂ ನೀವು ಜೀವಸಹಿತ ಬದುಕಿರಲಾರಿರಿ. ಆದರೆ ಅವನನ್ನು ನೋಡಿ ಎಂಥ ತ್ಯಾಗಿ ಅಂತ. ಪತಿ, ಅದು ಹೇಗೆ? ಆತ ಅಂಥ ತ್ಯಾಗದ ಕೆಲಸ ಏನು ಮಾಡಿದ್ದಾನೆ? ಪತ್ನಿ, ಅವನಿಗೆ 16 ಜನ ಹೆಂಡತಿಯರು, ಒಬ್ಬೊಬ್ಬಳನ್ನಾಗಿ ತ್ಯಜಿಸುತ್ತಾ ಬರುತ್ತಿದ್ದಾನೆ. ನಿಮ್ಮ ಕೈಯಲ್ಲಿ ಆ ಕೆಲಸ ಎಂದಿಗೂ ಆಗದ ಮಾತು. ಪತಿ, ಒಬ್ಬೊಬ್ಬಳನ್ನಾಗಿ ತ್ಯಜಿಸೋದು ನಿನಗೆಲ್ಲೋ ಹುಚ್ಚು. ಅವನ ಕೈಯಲ್ಲಿ ತ್ಯಜಿಸುವುದಕ್ಕೆ ಆಗುವ ಹಾಗೇ ಇಲ್ಲ. ಯಾರು ತ್ಯಾಗಿಯಾಗಬೇಕೆಂದು ಬಯಸುತ್ತಾನೋ ಆತ ಕಿಂಚಿತ್ತಾಗಿ ತ್ಯಜಿಸುತ್ತಾ ಹೋಗುತ್ತಾನೇನು? ಪತ್ನಿ ನಗುತ್ತಾ, ಆದರೂ ಆತ ನಿಮಗಿಂತ ಎಷ್ಟೋ ಮೇಲು. ಪತಿ, ನೀನೊಬ್ಬಳು ಮಂಕು, ನಿನಗೆ ಅರ್ಥವಾಗುತ್ತಿಲ್ಲ. ಅವನ ಕೈಯಲ್ಲಿ ತ್ಯಜಿಸುವುದಕ್ಕೆ ಆಗುವುದಿಲ್ಲ. ಆದರೆ ನಾನು ತ್ಯಜಿಸಬಲ್ಲೆ. ಈಗೋ ನೋಡು, ಹೊರಟೇ ಬಿಟ್ಟೆ. ಪರಮಹಂಸರು ಮತ್ತೆ ಮಾತು ಮುಂದುವರಿಸಿದರು. ತೀವ್ರ ವೈರಾಗ್ಯ ಎಂದರೆ ಇದೇನೆ. ವಿವೇಕ ಬಂದೊಡನೆಯೇ ತ್ಯಜಿಸಿಬಿಟ್ಟ. ಹೆಗಲ ಮೇಲೆ ಬರೀ ಒಂದು ಚೌಕ ಹಾಕಿಕೊಂಡಿದ್ದವನು ಹಾಗೆಯೇ ಹೊರಟು ಹೋದ. ಸಂಸಾರದ ವ್ಯವಸ್ಥೆ ಮಾಡಿ ಹೋಗುವುದಕ್ಕೂ ಮನೆಗೆ ಹಿಂದಿರುಗಿ ಕಾಲು ಹಾಕಲಿಲ್ಲ. ಹಿಂದಕ್ಕೆ ತಿರುಗಿ ಒಮ್ಮೆಯಾದರೂ ಮನೆಯ ಕಡೆ ದೃಷ್ಟಿ ಹಾಕಲಿಲ್ಲ. ಯಾರು ತ್ಯಾಗಿಯಾಗಬೇಕು ಅನ್ನುತ್ತಾನೋ ಆತನಿಗೆ ಬಲವಾದ ಮನಸ್ಸು ಬೇಕು. ಡಕಾಯಿತರ ಹಾಗೆ ಯಾವುದಕ್ಕೂ ಅಂಜದ ಧೈರ್ಯವಿರಬೇಕು. ಅವರು ಮನೆಯನ್ನು ಲೂಟಿ ಮಾಡುವ ಮುನ್ನ ಅಬ್ಬರಿಸುತ್ತಾರೆ, ಹೊಡಿ ಬಡಿ ಕಡಿ ಅಂತ. ಆತನ ಪಾದಪದ್ಮಗಳಲ್ಲಿ ಭಕ್ತಿ ಪ್ರೇಮ ಉಂಟಾಗುವಂತೆ ವ್ಯವಹರಿಸುತ್ತಾ ಕಾಲ ಕಳೆಯಿರಿ. ಮತ್ತೆ ಬೇರೆ ಇನ್ನೇನು ತಾನೇ ಸಾಧ್ಯ ನಿಮ್ಮ ಕೈಯಲ್ಲಿ? ಶ್ರೀಕೃಷ್ಣ ಮಥುರೆಗೆ ಹೊರಟು ಹೋದ ಮೇಲೆ ಆತನ ದರ್ಶನ ದೊರೆಯದೆ ಹೋದುದರಿಂದ ಯಶೋದೆ ತೀರ ಹುಚ್ಚಿಯಂತೆಯೇ ಆಗಿ ಶ್ರೀಮತಿಯ ಹತ್ತಿರಕ್ಕೆ ಹೋದಳು. ಯಶೋದೆಯ ದುಃಖವನ್ನು ನೋಡಿ ಶ್ರೀಮತಿಯು ಆದ್ಯಾಶಕ್ತಿಯ ರೂಪವನ್ನು ಧರಿಸಿ ಆಕೆಗೆ ದರ್ಶನ ಕೊಟ್ಟು, ಮಗು, ನನ್ನಿಂದ ಒಂದು ವರವನ್ನು ಬೇಡಿಕೋ ಅಂತ ಹೇಳಿದಳು. ಯಶೋದೆ ಹೇಳಿದಳು, ಹೇ ತಾಯೇ, ನಾನು ಮತ್ತೆ ಬೇರೆ ಯಾವುದಕ್ಕೆ ಪ್ರಾರ್ಥಿಸಲಿ? ಆದರೆ ನಾನು ಕಾಯ ವಾಚ ಮನಸ ಶ್ರೀಕೃಷ್ಣನ ಸೇವೆಯನ್ನು ಮಾಡುವಂತೆಯೂ ಆ ಕಣ್ಣುಗಳಿಂದ ಆತನ ಭಕ್ತರ ದರ್ಶನ ಮಾಡುವಂತೆಯೂ ಎಲ್ಲೆಲ್ಲಿ ಆತ ಕ್ರೀಡಿಸುವನೋ ಅಲ್ಲಿಗೆ ಈ ಪಾದಗಳಿಂದ ನಡೆದು ಹೋಗುವಂತೆಯೂ ಈ ಕೈಗಳಿಂದ ಆತನ ಮತ್ತು ಆತನ ಭಕ್ತರ ಸೇವೆಯನ್ನು ಮಾಡುವಂತೆಯೂ ಪ್ರತಿಯೊಂದು ಇಂದ್ರಿಯವೂ ಕೇವಲ ಆತನ ಕೆಲಸದಲ್ಲಿಯೇ ನಿರತವಾಗಿರುವಂತೆಯೂ
ಕರುಣಿಸು. ಪರಮಹಂಸರು ಈ ಮಾತುಗಳನ್ನು ಆಡುತ್ತಾ ಇದ್ದ ಹಾಗೆಯೇ ಮತ್ತೆ ಭಾವಾವಿಷ್ಟರಾಗುತ್ತಿದ್ದಾರೆ. ಇದ್ದಕ್ಕಿದ್ದ ಹಾಗೆ ತಮ್ಮಷ್ಟಕ್ಕೆ ತಾವೇ ಹೇಳಿಕೊಳ್ಳುತ್ತಿದ್ದಾರೆ. ಸಂಹಾರ ಮೂರ್ತಿ ಕಾಳಿ ಅಲ್ಲ, ನಿತ್ಯ ಕಾಳಿ. ಬಹಳ ಪ್ರಯಾಸಪಟ್ಟು ತಾವು ಭಾವಾವಿಷ್ಟರಾಗುತ್ತಿದ್ದುದನ್ನು ತಡೆದು ನಿಲ್ಲಿಸಿದರು. ಈಗ ಸ್ವಲ್ಪ ನೀರು ಕುಡಿದರು. ಮತ್ತೆ ಯಶೋದೆಯ ಮಾತನ್ನು ಎತ್ತಿದರು. ಅಷ್ಟರಲ್ಲಿ ಮಹೇಂದ್ರ ಮುಖರ್ಜಿ ಕೊಠಡಿಯನ್ನು ಪ್ರವೇಶಿಸಿದನು. ಈತ ಮತ್ತು ಈತನ ತಮ್ಮ ಪ್ರಿಯಾ ಮುಖರ್ಜಿ ಈಗ ತಾನೇ ಕೆಲವು ಕಾಲದಿಂದ ಪರಮಹಂಸರ ಹತ್ತಿರ ಬಂದು ಹೋಗುತ್ತಿದ್ದಾರೆ. ಮಹೇಂದ್ರನಿಗೆ ಒಂದು ಹಿಟ್ಟಿನ ಮಿಲ್ಲು ಇದೆ ಮತ್ತು ಬೇರೆ ವ್ಯಾಪಾರಗಳೂ ಇವೆ. ಪ್ರಿಯಾ ಮುಖರ್ಜಿಗೆ ಎಂಜಿನಿಯರ್ ಕೆಲಸ ಇದೆ. ಇವರ ಕೈಕಳಿಗಿನವರು ಬಹಳ ದಕ್ಷರಾಗಿದ್ದುದರಿಂದ ಇವರಿಗೆ ಹೆಚ್ಚು ವಿರಾಮ ದೊರೆಯುತ್ತಿದ್ದಿತು. ಮಹೇಂದ್ರನ ವಯಸ್ಸು 36-37 ಆಗಿದ್ದಿತು. ಪ್ರಿಯಾ ಮುಖರ್ಜಿಯ ವಯಸ್ಸು ಈತನಿಗಿಂತ 2 ವರ್ಷ ಕಡಿಮೆ. ಇವರ ಸ್ವಂತ ಮನೆ ಕೇದೇಟಿ ಎಂಬ ಗ್ರಾಮದಲ್ಲಿ ಇದೆ. ಇವರಿಗೆ ಕಲ್ಕತ್ತಾದ ಬಾಗ್ ಬಜಾರಿನಲ್ಲಿಯೂ ಒಂದು ವಾಸದ ಮನೆ ಇದೆ. ಇವರು ಪರಮಹಂಸರನ್ನು ನೋಡಲು ಬಂದಾಗಲೆಲ್ಲ ಹರಿ ಎಂಬ ಹೆಸರಿನ ಒಬ್ಬ ಯುವಕನು ಇವರನ್ನು ಹಿಂಬಾಲಿಸುತ್ತಿದ್ದಾನೆ. ಆತನಿಗೆ ವಿವಾಹವಾಗಿದೆ. ಪರಮಹಂಸರನ್ನು ವಿಶೇಷವಾದ ಶ್ರದ್ಧಾಭಕ್ತಿಯಿಂದ ಕಾಣುತ್ತಿದ್ದಾನೆ. ಮಹೇಂದ್ರನಿಗೆ ಬಹಳ ದಿನಗಳಿಂದ ದಕ್ಷಿಣೇಶ್ವರಕ್ಕೆ ಬಂದು ಪರಮಹಂಸರನ್ನು ನೋಡಲಾಗಲಿಲ್ಲ. ಅವರು ಬಾರದೇ ಇದ್ದುದರಿಂದ ಹರಿಗೂ ಬರುವುದಕ್ಕೆ ಆಗಲಿಲ್ಲ. ಇಂದು ಅವರಿಬ್ಬರೂ ಬಂದು ಪರಮಹಂಸರಿಗೆ ಪ್ರಣಾಮ ಮಾಡಿ ಒಂದು ಕಡೆ ಕುಳಿತುಕೊಂಡರು. ಶ್ರೀರಾಮಕೃಷ್ಣರು, ಏನು ಸಮಾಚಾರ? ಬಹಳ ದಿವಸಗಳಿಂದ ದಕ್ಷಿಣೇಶ್ವರಕ್ಕೆ ಬರಲೇ ಇಲ್ಲವಲ್ಲ? ಮಹೇಂದ್ರ, ಕಲ್ಕತ್ತಾದಲ್ಲಿ ಇರಲಿಲ್ಲ, ಕೇದೇಟಿಗೆ ಹೋಗಿದ್ದೆ. ಶ್ರೀರಾಮಕೃಷ್ಣರು, ಏನಪ್ಪ ಇದು? ನಿನಗೆ ಮಕ್ಕಳೂ ಇಲ್ಲ, ಮರಿಯೂ ಇಲ್ಲ. ನೀನು ಬೇರೆಯವರ ಕೈಗಳಿಗೆ ಕೆಲಸ ಮಾಡಬೇಕಾಗಿಯೂ ಇಲ್ಲ. ಆದರೂ ನಿನಗೆ ಸಮಯವಿಲ್ಲವಲ್ಲ? ಹಾ ಭಗವಂತ, ಏನು ನಿನ್ನ ಸೃಷ್ಟಿ? ಭಕ್ತರೆಲ್ಲರೂ ಸುಮ್ಮನೆ ಕುಳಿತಿದ್ದಾರೆ. ಮಹೇಂದ್ರನಿಗೆ ಕಿಂಚಿತ್ ದಿಗ್ಭ್ರಮೆ ಹಿಡಿದಂತೆ ಆಗಿದೆ. ಶ್ರೀರಾಮಕೃಷ್ಣರು ಮಹೇಂದ್ರನಿಗೆ, ಇದನ್ನೆಲ್ಲ ನಿನಗೆ ನಾನೇಕೆ ಹೇಳುತ್ತಿದ್ದೇನೆ ಗೊತ್ತೇ? ನಿನ್ನದು ಸರಳ ಹೃದಯ ಮತ್ತು ಉದಾರ ಸ್ವಭಾವ, ಜೊತೆಗೆ ನೀನು ಭಗವದ್ಭಕ್ತ. ಮಹೇಂದ್ರ, ಹೌದು, ತಾವು ಇದನ್ನೆಲ್ಲ ನಮ್ಮ ಶ್ರೇಯಸ್ಸಿಗಾಗಿಯೇ ಹೇಳುತ್ತಿರುವುದು. ಶ್ರೀರಾಮಕೃಷ್ಣರು ನಗುತ್ತಾ, ನಮ್ಮ ಜಾಗದಲ್ಲಿ ನಡೆಯುವ ಬಯಲು ನಾಟಕಕ್ಕೆ ಯಾರೂ ದುಡ್ಡು ಕೊಟ್ಟು ಒಳಕ್ಕೆ ಬರಬೇಕಾಗಿಲ್ಲ. ಅದಕ್ಕಾಗಿಯೇ ಯದುಮಲ್ಲಿಕನ ತಾಯಿ ಉಳಿದ ಸಾಧುಗಳ ಹತ್ತಿರ ಹೋದರೆ ಅವರು ಯಾವಾಗ ನೋಡಿದರೂ ಕೊಡು ಕೊಡು ಅಂತಲೇ ಇರುತ್ತಾರೆ. ಆದರೆ ನಿಮ್ಮ ಹತ್ತಿರ ಬಂದರೆ ಅಂಥ ತೊಂದರೆಯೇನಿಲ್ಲ ಅಂತ ಹೇಳಿದಳು. ಪ್ರಾಪಂಚಿಕರಿಗೆ ದುಡ್ಡಿನ ಚೀಲ ಬಿಚ್ಚಬೇಕಾಗಿ ಬಂತು ಅಂದರೆ ಒಂದು ವಿಧವಾದ ಸಂಕಟ. ಒಂದು ಜಾಗದಲ್ಲಿ ಒಂದು ಬಯಲು ನಾಟಕ ನಡೆಯುತ್ತಿತ್ತು. ಒಬ್ಬನಿಗೆ ಅದನ್ನು ನೋಡಬೇಕು ಅಂತ ಬಹಳ ಇಚ್ಛೆ. ಇಣಿಕಿ ನೋಡುತ್ತಾನೆ, ದುಡ್ಡು ಕೊಟ್ಟು ಒಳಕ್ಕೆ ಹೋಗಬೇಕಾಗಿದೆ. ಆದ್ದರಿಂದ ಅಲ್ಲಿಂದ ಮೆತ್ತಗೆ ಸರಿದು ಬಂದು ಬಿಟ್ಟ. ಇನ್ನೊಂದು ಜಾಗದಲ್ಲಿಯೂ ಒಂದು ಬಯಲು ನಾಟಕ ನಡೆಯುತ್ತಿತ್ತು. ಅಲ್ಲಿ ವಿಚಾರ ಮಾಡಿ ನೋಡಲಾಗಿ ಅವನಿಗೆ ಗೊತ್ತಾಯಿತು, ಅಲ್ಲಿ ಒಳಕ್ಕೆ ಹೋಗಲು ದುಡ್ಡು ಏನೂ ಕೊಡಬೇಕಾಗಿಲ್ಲ ಅಂತ. ಜನ ಕಿಕ್ಕಿರಿದು ತುಂಬಿದ್ದರು. ಆತ ಜನರನ್ನು ನೂಕಿ ನುಗ್ಗಿ ಗುಂಪಿನ ಮಧ್ಯಕ್ಕೆ ಹೋಗಿ ಒಂದು ಒಳ್ಳೆಯ ಜಾಗವನ್ನು ಪತ್ತೆ ಮಾಡಿ ಕುಳಿತು ಮೀಸೆ ಹುರಿ ಮಾಡುತ್ತಾ ನಾಟಕ ನೋಡಲಾರಂಭಿಸಿದ. ಎಲ್ಲರೂ ನಗುತ್ತಾರೆ. ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ. ನಮೋ ನಾರಾಯಣ ಭವದುಃಖಹಾರಿ.